ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಮತ್ತೊಬ್ಬ ಸಚಿವನ ತಲೆದಂಡ ಆಗಲಿದೆ ಅನ್ನುವಂತಹ ಚರ್ಚೆ ಈಗ ನಡೀತಾ ಇರುವಂತದ್ದು. ಬಿ ನಾಗೇಂದ್ರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನ ರಾಜೀನಾಮೆ ಕೂಡ ಆಗುತ್ತಂತೆ. ಮತ್ತೊಬ್ಬ ಸಚಿವನ ತಲೆದಂಡ ಖಚಿತ ಎನ್ನಲಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಚಿವನೊಬ್ಬನ ತಲೆದಂಡ ಆಗಿದ್ದಾಗಿದೆ. ಇಡಿ ಅಧಿಕಾರಿಗಳ ಮುಂದೆ ಸರಿ ತಪ್ಪಿನ ಗುಣಗಾನವೂ ಕೂಡ ಆಗ್ತಾ ಇದೆ. ಎಸ್, ಬಿ ನಾಗೇಂದ್ರ ಈಗಾಗಲೇ ಇಡಿ ವಶದಲ್ಲಿ ಇರುವಂತದ್ದು. ಇಡಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಕಂಪ್ಲೀಟ್ ಆಗಿ ಮೌನಕ್ಕೆ ಶರಣಾಗಿದ್ದಾರಂತೆ ಮಾಜಿ ಸಚಿವರು. ಈಗ ಮಾಜಿ ಸಚಿವರ ಜೊತೆಗೆ ಮತ್ತೊಬ್ಬ ಸಚಿವನ ತಲೆದಂಡವೂ ಕೂಡ ಆಗ್ತಾ ಇದೆಯಂತೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ರಾಜ್ಯ ಸರ್ಕಾರದ ನಾಯಕರು? 5 ಗ್ಯಾರಂಟಿಗಳನ್ನ ಕೊಟ್ಟರು, ರಾಜ್ಯದ ಜನತೆಗೆ ಮಂಗನನ್ನ ಮಾಡಿಕೊಡ್ತು. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆಯನ್ನ ನೀಡೋದ್ರ ಮುಖಾಂತರ 135 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಅಧಿಕಾರ ಸ್ಥಾಪನೆಯನ್ನ ಮಾಡಿದ್ರು. ಜನರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರನೇ ಬೆಸ್ಟ್ ಅಂತ ಬೊಬ್ಬೆ ಹೊಡೆದು, ನಾವು ಅಧಿಕಾರಕ್ಕೆ ಬಂದಾದ್ಮೇಲೆ ನೋಡಿ ರಾಜ್ಯವನ್ನ ಹೇಗೆ ಸುಭಿಕ್ಷವಾಗಿ ಇರ್ತೀವಿ ಅಂತ ಪ್ರಾಮಿಸ್ಗಳನ್ನ ಮಾಡಿದ್ರು. ಆ ಪ್ರಾಮಿಸ್ಗಳೆಲ್ಲ ಏನಾಯ್ತು, ಎಲ್ಲೋಯ್ತು? ಜನರನ್ನ ದಿಕ್ಕು ತಪ್ಪಿಸುವಂತಹ ಭರವಸೆಗಳನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಈ ವಾಲ್ಮೀಕಿ ನಿಗಮ ಹಗರಣ ಇದೆಯಲ್ಲ, ಇದು 1-2 ಕೋಟಿಯ ಹಗರಣ ಅಲ್ಲ, ಬರೋಬ್ಬರಿ 187 ಕೋಟಿಯ ಹಗರಣ. ತಿಂದಂಗಲ್ಲ ಉಂಡಂಗಲ್ಲ, ಜನರ ಜೇಬಿಗೆ ಕತ್ತರಿ ಹಾಕಿ ಇವರ ಜೇಬನ್ನ ತುಂಬಿಸಿಕೊಂಡಂತಹ ನಾಯಕರ ತಲೆದಂಡ ಆಗ್ತಾ ಇದೆ. ಈಗ ವಾಲ್ಮೀಕಿ ನಿಗಮ ಹಗರಣದಿಂದ ಕಾಂಗ್ರೆಸ್ ಕಂಗಾಲಾಗ್ತಾ ಇದೆ. ಏನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಂಗಾಲಾಗೋಗ್ಬಿಟ್ಟಿದೆ. ವಿಪಕ್ಷಗಳಿಗೆ ಉತ್ತರವನ್ನ ಕೊಡೋಕಾಗದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಾಡಿ ಒದ್ದಾಡ್ತಾ ಇದೆ ವಿಲವಿಲ ಅಂತ. ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸಚಿವರು, ಶಾಸಕರು. ಉತ್ತರ ಏನ್ ಕೊಡೋದಪ್ಪ, ನಮ್ಮಿಂದ ತಪ್ಪಾಗಿದೆ. ಇಡಿ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ತಪ್ಪು ನಮ್ದೇ ಇದೆ. ನಾವೀಗೇನಾದ್ರೂ ಮಾತಾಡೋದಕ್ಕೆ ಹೋದ್ರೆ ಜನ ಉಗಿತಾರೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ಸೆಟದ್ ನಿಂತು ಬಿಟ್ಟಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಏನು ಉತ್ತರ ಕೊಡೋಕ್ಕಾಗುತ್ತೆ ಅಂತ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೈರಾಣಾಗೋಗ್ಬಿಟ್ಟಿದ್ದಾರೆ. ಸಿಎಂಗೆ ಇದು ತಲೆನೋವಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ 1-2 ಕೋಟಿ ಅಂದ್ರೆ ಉತ್ತರ ಕೊಡ್ಬೋದಿತ್ತು. ಇರೋ ಬರೋ ಕಾಂದಾನ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅರ್ಧಕ್ಕರ್ಧ ದುಡ್ಡನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಅದನ್ನ ಚುನಾವಣೆಗೆ ಬೇರೆ ಬಳಸಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಹೊತ್ಕೊಂಡಿದ್ದಾರೆ. ಯಾದನ್ನ ನಂಬೋದು, ಯಾದನ್ನ ಬಿಡೋದು. ಸಿದ್ದರಾಮಯ್ಯನವರು ಮಾತ್ರ ಈ ಪ್ರಕರಣದಲ್ಲಿ ಮಾತಾಡಂಗಿಲ್ಲ, ಬಿಡಂಗಿಲ್ಲ, ಹಂಗಾಗಿದೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ ಮುಖ್ಯಮಂತ್ರಿಗಳದ್ದು ಈ ಬಿಸಿ ತುಪ್ಪ ಇದ್ದಂಗೆ. ಅತ್ಲಾಗ ನುಂಗಂಗೂ ಇಲ್ಲ, ಇತ್ತಗೆ ಉಗಳಂಗೂ ಇಲ್ಲ. ಅದರಲ್ಲಿ ಹೇಳಿ ಕೇಳಿ ಬಿ ನಾಗೇಂದ್ರ ಸಿದ್ದರಾಮಯ್ಯನವರ ಪರಮ ಆಪ್ತ ಬೇರೆ. ಆಪ್ತನ ಪರವಾಗಿ ಮಾತಾಡಿದ್ರೆ ಜನ, ವಿಪಕ್ಷ ನಾಯಕರು ಮುಗಿಬೀಳ್ತಾರೆ. ನಮ್ಮ ಸಚಿವರ ತಪ್ಪಿಲ್ಲ, ಇಡಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ.